ರಕ್ಷಣಾ ಸಚಿವರ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಮೀಟಿಂಗ್ ಸದ್ಯ ಮುಕ್ತಾಯವಾಗಿದೆ ಅನ್ನುವಂತಹ ಅಪ್ಡೇಟ್ಸ್ ಸಿಗ್ತಾ ಇದೆ. ನೋಡಿ, 2 ಗಂಟೆಗಳ ಕಾಲ, ಬರೋಬ್ಬರಿ 2 ಗಂಟೆಗಳ ಕಾಲ ನಡೆದಂತಹ ಮೀಟಿಂಗ್ ಇದು. 3 ಸೇನೆಗಳ ಮುಖ್ಯಸ್ಥರು ಸಿಡಿಎಸ್ ಜೊತೆ ಸಭೆಯನ್ನು ನಡೆಸಿದ್ರು ರಕ್ಷಣಾ ಸಚಿವರು. ಸದ್ಯದ ಸ್ಥಿತಿ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ರಾಜನಾಥ್ ಸಿಂಗ್. ಏನಾಗ್ತಾ ಇದೆ, ಸದ್ಯದ ಪರಿಸ್ಥಿತಿ ಹೇಗಿದೆ, ಯಾವ ರೀತಿ ಪಾಕಿಸ್ತಾನ ದಾಳಿಯನ್ನು ನಡೆಸ್ತಾ ಇದೆ, ಅದನ್ನು ತಡೆಯುವಂತಹ ನಿಟ್ಟಿನಲ್ಲಿ ಭಾರತ ತೆಗೆದುಕೊಂಡಂತಹ ಕ್ರಮಗಳೇನು, ಈ ಎಲ್ಲಾ ಕುರಿತಂತೆ 3 ಸೇನೆಗಳ ಜೊತೆಯಲ್ಲಿ 3 ಸೇನೆಯ ಮುಖ್ಯಸ್ಥರ ಜೊತೆಯಲ್ಲಿ ಇವತ್ತು ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಸಭೆಯನ್ನು ನಡೆಸಿದ್ರು. ಸತತ 2 ಗಂಟೆಗಳ ಕಾಲ ಈ ಒಂದು ಸಭೆ ನಡೆಯಿತು. ಈ ಒಂದು ಸಭೆಯಲ್ಲಿ ಎಲ್ಲಾ ಮಾಹಿತಿಯನ್ನ ಕೂಡ ರಕ್ಷಣಾ ಸಚಿವರು ಪಡ್ಕೊಂಡಿದ್ದಾರೆ. ಜೊತೆಗೆ ಮುಂದಿನ ಕ್ರಮದ ಕುರಿತಂತೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಅಂದ್ರೆ ಪಾಕ್ ಇದೇ ರೀತಿ ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ದಾಳಿಯನ್ನ ನಡೆಸ್ತಾಲೇ ಇದ್ರೆ ಮುಂದೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಳಬೇಕು, ಭಾರತದ ದಾಳಿ ಇನ್ನಷ್ಟು ಕ್ರಮಬದ್ಧವಾಗಿರಬೇಕು, ಮತ್ತೆ ಪಾಕಿಸ್ತಾನ ಏನಾದ್ರೂ ಕದನ ವಿರಾಮ ಪದೇ ಪದೇ ಉಲ್ಲಂಘನೆ ಮಾಡ್ತಾ ಇದೆ, ಅದರ ಜೊತೆಯಲ್ಲಿ ಉಗ್ರರು ಕೂಡ ನುಸುಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಭಾರತಕ್ಕೆ ಒಂದು ದೊಡ್ಡ ಸಮಸ್ಯೆ ಉಂಟಾಗ್ತಾ ಇದೆ. ಉಗ್ರರು ನುಸುಳುಕೋರರು ಬರ್ತಾ ಇರುವಂತಹ ಕಾರಣಕ್ಕಾಗಿ ಅವರನ್ನು ಕೂಡ ತಡೆಗಟ್ಟುವಂತಹ ನಿಟ್ಟಿನ ಪ್ರಯತ್ನಗಳು ಭಾರತ ಸೇನೆಯಿಂದ ಆಗ್ತಾ ಇದೆ. ಅವರ ನೆಲೆಗಳನ್ನು ಹುಡುಕಿ ಹೊಡಿತಾ ಇದ್ದಾರೆ ಭಾರತೀಯ ಸೇನೆಗಳು. ಅದರ ಜೊತೆಯಲ್ಲಿ ಪಾಕ್ ಸೈನಿಕರ ಶೆಲ್ ದಾಳಿಗಳು, ಅಲ್ಲಲ್ಲಿ ಮಿಸೈಲ್ ದಾಳಿಗಳು ಕೂಡ ನಡೀತಾ ಇದೆ. ಹೀಗಾಗಿ ಇದನ್ನ ಪ್ರತಿರೋಧಿಸುವಂತಹ ನಿಟ್ಟಿನಲ್ಲಿ ಬೇಕಾದಂತಹ ಕ್ರಮಗಳು ಮತ್ತೆ ಯಾವ ರೀತಿ ಸಜ್ಜಾಗಬೇಕು ಅನ್ನುವಂತಹ ಕುರಿತಂತೆ